ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆರೋಪಗಳನ್ನ ಎದುರಿಸೋದಕ್ಕೆ ರೆಡಿ ಆದ್ರ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಏನು ಇಷ್ಟೆಲ್ಲ ಆರೋಪಗಳಿದೆಯಲ್ಲ ಅದೆಲ್ಲವನ್ನು ಫೇಸ್ ಮಾಡೋದಕ್ಕೆ ಸಿದ್ಧರಾದ. ನಮ್ಮ ಮೇಲಿನ ಆರೋಪದ ಸಂಬಂಧ ಬಹಿರಂಗ ರಿಯಾಕ್ಷನ್ ಅಂದ್ರೆ ಒಂದು ಟ್ವೀಟ್ ಮಾಡಿರೋದವರು. ಅದ್ರ ಬಿಟ್ಟರೆ ಆರೋಪಗಳನ್ನ ಎದುರಿಸೋದಕ್ಕೆ ನಾನು ರೆಡಿ ಅನ್ನೋ ಸಂದೇಶ ಕೊಟ್ಟರ. ಆಮೇಲೆ ಕಾನೂನು ಕಂಟಕದ ವಿರುದ್ಧ ಹೋರಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಸಿದ್ಧರಾದ ಹಾಗಿದ್ದಾರೆ. 7 ದಿನಗಳ ನಂತರ SIT ಮುಂದೆ ಹಾಜರಾಗೋ ಸಾಧ್ಯತೆ ಇದೆ. ಅವರ ಪರ ವಕೀಲರು ಕೂಡ ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ರು. ಕಾನೂನಾತ್ಮಕವಾಗಿ ನಾವು ಎಲ್ಲ ಸಹಕಾರ ಕೊಡೋದಕ್ಕೆ ಸಿದ್ಧವಿದ್ದೀವಿ. ತನಿಖೆಗೆ ವಿಚಾರಣೆಗೆ ಕರೆದಿದ್ದಾರೆ, ಹಾಜರಾಗೋದಕ್ಕೆ ಸಿದ್ಧ ಇದ್ದೇವೆ. ಆದರೆ ಸದ್ಯಕ್ಕೆ ಅವರು ಇಲ್ಲದೇ ಇರೋದ್ರಿಂದ ಕಾಲಾವಕಾಶ ಕೇಳಬೇಕು ಅನ್ನೋ ಮನವಿ ಇತ್ತು, ಅದನ್ನು ನಾವು ಮಾಡಿದ್ದೀವಿ. ಸೊ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೂಡ ಸಿಗುತ್ತೆ ಅಂತ ನಿರೀಕ್ಷೆ ಇದೆ ಅಂತ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇಷ್ಟು ದಿನ ಇಲ್ಲದ ಒಂದು ಪ್ರತಿಕ್ರಿಯೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ ಬಂದಿದೆ. ಜೊತೆಗೆ ಅವರ ವಕೀಲರು ಮಾತಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಕಾನೂನಾತ್ಮಕವಾಗಿ ಇದನ್ನ ಫೇಸ್ ಮಾಡೋದಕ್ಕೆ ಸಿದ್ಧರಾದ್ರ ಪ್ರಜ್ವಲ್ ರೇವಣ್ಣ? ಖಂಡಿತವಾಗಿಯೂ ಕೂಡ ವಿಜಯ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಈ ವಿಚಾರವನ್ನ ಯಾವಾಗ ಈ ಒಂದು ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಅವರು ಖಂಡಿತವಾಗಿ ಕೂಡ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಒಂದು ಪ್ರಕರಣಗಳು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಅದರೂ ಕೂಡ ಸರ್ಕಾರ SITಗೆ ಕೊಟ್ಟಂತಹ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಅವರು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ SIT ನೋಟಿಸ್ ಅನ್ನು ಕೂಡ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಿ ಅನ್ನೋದನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರೋದ್ರಿಂದಾಗಿ ಅನಿವಾರ್ಯತೆಯಿಂದ ಈಗ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ SITಯ ತನಿಖೆಗೂ ಕೂಡ ತಡೆ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ. ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಚರ್ಚೆಗಳನ್ನ ಮಾಡಬೇಕು ಅನ್ನೋದೇನಿದೆ ಅದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ರೇವಣ್ಣ ಆಗಿರ್ಬೋದು ಇಬ್ಬರು ಕೂಡ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಕೆಸರೆಚಾಟಕ್ಕೆ ಕಾರಣವಾಗ್ತಾ ಇರೋದ್ರಿಂದಾಗಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಲಹೆಗಳನ್ನ ಪಡೆಯುವಂತಹ ಒಂದು ಕೆಲಸವನ್ನ ಮಾಡಿರ್ತಾರೆ. SIT ರಚನೆ ಆಗ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಿರುತ್ತೆ, SIT ನೋಟಿಸ್ ಅನ್ನ ನಮಗೆ ಕೊಟ್ಟೆ ನಾನು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಬಂಧನ ಆಗೋದನ್ನು ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಸಮಾಲೋಚನೆಯನ್ನು ನಡೆಸಿರ್ತಾರೆ. ಅದೇ ನಿಟ್ಟಿನಲ್ಲಿ ಈಗ ಒಂದು ರಿಪ್ಲೈನ ಮಾಡಿರುವಂಥದ್ದು. ಅಂದ್ರೆ ಇಷ್ಟು ಪ್ರಕರಣ ಇಷ್ಟು ದಿನ ಆದ ನಂತರದಲ್ಲಿ ಅವರೊಂದು ರಿಪ್ಲೈನ ಕೊಟ್ಟಿದ್ದಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ನಾನು SITಯ ತನಿಖೆಯಿಂದ ತಪ್ಪಿಸಿಕೊಳ್ಳೋದಿಲ್ಲ, ನಾನು SIT ತನಿಖೆಗೆ ಹಾಜರಾಗ್ತೀನಿ, ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನುವಂಥ ಒಂದು ವಿಷಯವನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋದ್ರಿಂದಾಗಿ ಈಗ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಇನ್ನು ಸಿದ್ಧರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಹಿಂದಡಿ ಇಡೋದಿಲ್ಲ ಅನ್ನುವಂಥ ಒಂದು ಮಾತುಗಳೇನಿದೆ ಅದು ಕೇಳಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ HD ರೇವಣ್ಣ ಅವರು ಕೂಡ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಈ ಒಂದು ವಿಚಾರವನ್ನು ಹೇಳಿದ್ರು. ಏನು ಅಂತ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಹೆದರುವಂತ ಪ್ರಶ್ನೆಯೇ ಇಲ್ಲ, ಈ ರೀತಿಯ ತನಿಖೆಗಳು ನಮಗೆ ಹೊಸದೇನಲ್ಲ, ಸಾಕಷ್ಟು ತನಿಖೆಗಳನ್ನ ನಾವು ಎದುರಿಸಿದ್ದೇವೆ, ಈ ಒಂದು ತನಿಖೆಯನ್ನು ಕೂಡ ಎದುರಿಸ್ತೀವಿ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ SITಯ ಮುಂದೆ ಯಾವ ರೀತಿಯ ಸಾಕ್ಷಿ ಇದೆ ಅನ್ನುವಂಥದ್ದನ್ನು ಕೂಡ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಕೋರ್ಟ್ನಲ್ಲಿ. ಅದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಕೋರ್ಟ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವಿಡಿಯೋ ನನ್ನದಲ್ಲ ಅನ್ನೋದಕ್ಕೆ ಅವರು ಯಾವ್ಯಾವ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ಸಮಾಲೋಚನೆಯನ್ನು ನಡೆಸಿರ್ತಾರೆ. ಅದನ್ನೇ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸುವಂತ ಒಂದು ಕೆಲಸವನ್ನು ಕೂಡ ಅವರ ಪರವಾದಂತಹ ವಕೀಲರು ಮಾಡ್ತಾ ಹೋಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಮೂಲ ಡಿವೈಸ್ ಸಿಕ್ಕಿದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರದ್ದೇ ವಿಡಿಯೋ ಅನ್ನೋದಕ್ಕೆ ಯಾವ್ದಾದ್ರು ಸಾಕ್ಷಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. SITಗೂ ಕೂಡ ಅದು ಸಾಕಷ್ಟು ಕಷ್ಟವಾಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಬೇಕಾಗಿರುವಂತದ್ದು ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಇರೋದ್ರಿಂದಾಗಿ SITಗೆ ಇನ್ನೂ ಕೂಡ ಸರಿಯಾದ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆಯಾ ಅನ್ನೋದ್ರು ಕೂಡ ಇಲ್ಲಿ ಒಂದು ವಿಚಾರವಾಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ತನಿಖೆಗೂ ಕೂಡ ತಡೆಯನ್ನ ಕೋರಿ ಇವರು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರೇನಿದ್ದಾರೆ ಅವರು ಖಂಡಿತವಾಗಿಯೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧರಾಗಲೇಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.